ಈಗ ನನ್ನ ಬಿಟ್ಟು ಅವಳ ಹತ್ರ ಹೋಗಿದ್ಯಾ? ಯಾವಾರ ತೊಳಪಳ ಬಂದ್ರೆ ಎಲ್ಲಿ ಒಳ್ಳೆ ಆದ್ರೆ ಸ್ವಲ್ಪ ಅಮುಕ್ ನೋಡ್ಬೇಕಿತ್ತಲ್ಲ. ಏನನ್ನ? ನಮಸ್ಕಾರ ಗುರು, ಎಲ್ರು ಹೆಂಗಿದ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಬಂದಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನನ್ನ ಬಿಟ್ಟು ಅವಳ ಹತ್ರ ಹೋಗಿದ್ಯಾ? ಲೋ ನಿನ್ ಅಕ್ಕ ಅವಳ ಹತ್ರ ಏನ್ ಬೇರೆ ಐತಾ? ಅವಳ ಹತ್ರ ಬೇರೆ ಏನು ಇರಲ್ಲ ಬಿಡು. ಆದ್ರೆ ನಿನ್ ಮನೆ ಬಾಗ್ಲು ದೊಡ್ಡದು, ಅವ್ರ ಮನೆ ಬಾಗ್ಲು ಚಿಕ್ಕದಾಗಿರ್ಬೋದು ಮೇ ಬಿ. ಹೇಗನ್ನಿಸ್ತು ಫ್ಲಾಟು? ಫಸ್ಟ್ ಕ್ಲಾಸ್. ಹಾಗೆ ಪಕ್ಕ ವಾಸ್ತುನೂ ಇದೆ. ನಾವು ವಾಸ್ತುಗಿಂತ ಹೆಚ್ಚಾಗಿ ವಾಸ್ತವತೆ ನಂಬೋರು. ಅಯ್ಯೋ, ಗಾಳಿ ಬೆಳಕು ಭಗವಂತನ ಅನುಗ್ರಹಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ಎಲ್ಲ ಓಕೆ, ಆದ್ರೆ ಸ್ವಲ್ಪ ಅಮುಕ್ ನೋಡ್ಬೇಕಿತ್ತಲ್ಲ. ಏನನ್ನ? ಮೇನ್ ಸ್ವಿಚ್ ನ. ಅಪ್ಪ ಮಾದಪ್ಪ, ನೀನ್ ವಾಕ್ಯಗಳನ್ನ ಸರಿಯಾಗಿ ಬಳಸೋ. ಈ ಅಮ್ಕೋದು ಅದ್ಮೋದು ಅನ್ನೋ ಪದಗಳು ಬಂದಾಗ ಸ್ವಲ್ಪ ಹುಷಾರು. ಆಗ್ಬೋದು. ಬಲ್ಲಿ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ನಾನು ಹುಚ್ಚ ಕುಡ್ದವ್ ಬದುಕವ. ಚಿ 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 ಚಿ, ಎಂತ ಮಾತಂದ್ಬಿಟ್ಟ. ಶಕ್ತಿಂಗು ಸುಮಂತ, ಯಾರ್ಲ ಇವರು? ಹೇ, ನನ್ನ ಹೆಂಡ್ರು ಕಣ. ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮಾತಾಡವ ನೀ ಯಾರಂತ ಮೊದಲು ಹೇಳಿ. ಸೈಫ್ ಅಲಿ, ಬೆಂಗಳೂರಿಂದ. ಹಾ, ಹರಾಮ್ ಕೋರ್ ಅಲಿ, ಹೆಂಗದೀಪ ಭೋಸಳೆ ಮಗನ? ಚೆನ್ನಾಗಿದ್ದೀನಿ. ಬೋಸಡಿ ಮಗನ. ದೋಸ್ತ 1 ಕಿಲೋಮೀಟರ್ ದೂರ ಹೋಗೋದು ಬ್ಯಾಟ್ರಿ ಇದೆ. ಇಲ್ಲಿ ಇಲ್ಲಿ ಕುರಿ ಎಟ್ಟಾಗ ಯಾವಾರ ತೊಳಪಳ ಬಂದ್ರೆ ಎಲ್ಲಿ ಒಳ್ಳೆ ಅಡ್ಡೋಡಲ್ಲಿ 2 ತೊಳ ಹೊಡಿ ಉಂಟು ನೋಡೋದು. ಒಗ್ಗು ಇವ್ನು ಅಡ್ಡೋಡಿ ಅಪ್ಪ ಹೊಡೋದು. ಇವ್ನು ಅಲ್ಲಿ ಜನ ಕೆಲಸ ಮಾಡಿತಾ ಇತ್ತು. ನಿಮ್ ಬೆಸ್ಟ್ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ನನ್ಗೆ ನೀನ್ ಅಂದ್ರೆ ಕ್ರಶ್ ಇಷ್ಟಿನಿಂದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಹೇಳಕ್ ಆಗಿರ್ಲಿಲ್ಲ ಅಂತ ಹೇಳಿ. ಸರಿ ಆಯ್ತು. ಹಲೋ, ಏನ್ ಅರ್ಜೆಂಟ್ ಅಂದೆ? ಏ ಲತಾ, ನಿನ್ ಮೇಲೆ ಇಷ್ಟ ದಿನ ಕ್ರಶ್ ಆಗಿತ್ತು ಕಣೆ. ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಇಷ್ಟನಾ? ನಿಜ? ಹಲೋ ಸುನಿಲ, ಪಾರ್ಟಿಗೆಲ್ಲ ಬರೋಕ್ಕಾಗಲ್ಲಪ್ಪ. ನಿನಗೆ ಗೊತ್ತಾಗಿತ್ತಲ್ಲ, ಮದುವೆ ಆದ್ಮೇಲೆ ಒಂದು ಪಾರ್ಟಿ ಅನ್ನೋದು ದೂರ ಆಗ್ಬಿಟ್ಟೈತಿ. ನಿಮ್ಮ ಹೆಂತೇನಪ್ಪ ಸ್ವಲ್ಪ ಅಪ್ಡೇಟ್ ಅದಾರ, ಹೈಫೈ ಅದಾರ, ಎಜುಕೇಟ್ ಅದಾರ. ನನ್ನ ಹೆಂಡತಿ ಹಳ್ಳಿ ಆಕಿ ಇಂಥವೆಲ್ಲ ಗೊತ್ತಾಗಲ್ಲ. ಪಾರ್ಟಿ ಅಂದ್ರೆ ಯವ್ವ ತೆಗೆದು ಬಿಡ್ಕೋತಾಳೆ. ಹಿಂಗಾಗಿ ನನಗೆ ಬರೋಕ್ಕಾಗಲ್ಲ ತಮ್ಮ. ಮರ್ತು ಬಿಡ್ರಿ, ನನ್ನ ಪಾರ್ಟಿ ಅನ್ನೋದು ಮರ್ತು ಬಿಡ್ರಿ. ನೀವು ಮಾಡಿರಿ, ಎಂಜಾಯ್ ಮಾಡಿರಿ. ಹಾಂ, ನಿನಗೆ ಗೊತ್ತಾಯ್ತು ಮರ, ನನ್ನ ಹೆಂಡತಿ ಇಂಥದಕ್ಕೆಲ್ಲ ಕಳ್ಸಂಗಿಲ್ಲ. ಎಜುಕೇಟೆಡ್ ಇಲ್ಲ ಆಕಿ. ಸರಿ, ನಿನಗೆ ಹಚ್ತೀನಿ ತಗೋ ಮತ್ತೆ. ಬಾಯ್. ಚಾ ಮಾಡ್ಕೊಂಬರ್ತೀನಿ. ಯಾರು? ಅದೇ ನಮ್ಮ ಸುನಿಲ ಇವತ್ತೇನೋ ಒಂದು ಬರ್ತ್ಡೇ ಪಾರ್ಟಿ ಇದೆ ಅಂತ, ಅದು ಸುಮ್ಮ ಕರೆಯಾಗತ್ತಿದ್ದೆ. ನಾ ಬರಂಗ ಅಂತ ಹೇಳಿದೆ. ಯಾರು ಹೇಳಿದ್ರು ಸ್ಟ್ಯಾಂಡರ್ಡ್ ಇಲ್ಲ ಅಂತಂದು? ನಾವು ರಗಡ್ ಸ್ಟ್ಯಾಂಡರ್ಡ್ ಅದೇವಿ, ಹೈಫೈ ಇದೀವಿ, ಎಜುಕೇಟೆಡ್ ಅದೀವಿ. ಯಾರು ಹೇಳಿದ್ರ? ನೀವು ಹೋಗ್ರಿ ಇವತ್ತು. ಅವ್ರಕ್ಕಿಂತ ಜಾಸ್ತಿ 13 ಜಾಸ್ತಿನ ಕುಡಿದ್ ಬರ್ರಿ. ಯಾರು ಹೇಳಿದ್ರಿ ನಿಮ್ಗ? ನಾವು ಹೈಫೈ ಇದೀವಿಲ್ಲ, ಹೋಗ್ರಿ. ಅವ್ರಕ್ಕಿಂತ ಜಾಸ್ತಿ 13 ಕುಡಿದ್ ಬರ್ರಿ. ಅಲ್ಲ ಇಲ್ಲ ಏನಿಲ್ಲ, ಅವ್ರಕ್ಕಿಂತ ಜಾಸ್ತಿ 13 ಹೊಡಿಬೇಕು. ನಾವು ರಗಡ್ ಹೈಫೈ ಇದೀವಿ ಅಂತ ತೋರ್ಸ್ಕೋಬೇಕು. ಚೆನ್ನಾಗಿ ವರ್ಕ್ ಆಯ್ತು. ಆಂಟಿ ಚೆನ್ನಾಗಿದ್ದೀರಾ? ಕಣಪ್ಪ, ಹೆಂಗ್ ನೋಡ್ತಾ ನೋಡು ಮುಂಡೆ ಮಗ, ಕಣ್ಣಲ್ಲೇ ತೇಲ್ಸ್ಬಿಡ್ತಾನೆ. ಇಂಥವ್ರಿಂದ ಆಂಟಿದಿರ್ ನೆಮ್ಜಾಗ್ ಬದುಕಂಗಿಲ್ಲ. ಇವನು ಬಾಯಿಗೆ ವಾಣು ತುರ್ಕ. ನೀನು ಮೊದಲು ನೀವು ಊಟ ಮಾಡಿ, ಉಳಿದರೆ ಸತಿಯಾಗಿ ನಾನು ಅದನ್ನು ಸ್ವೀಕರಿಸುತ್ತೇನೆ ಸ್ವಾಮಿ. ನಾವ್ ಉಳಿದ್ರಣ ಏನು ಊಟ ಉಳಿದ್ರಣ? ಊಟ ಉಳಿದ್ರೆ ಸ್ವಾಮಿ. ಚಳಿ ಯಾವಾಗಾಯ್ತು? ಇನ್ನ ನಾವು ಊರಿಗೆ ಹೋಗಂಗಿದ್ದರ್
ಬಸ್ನಾಗ ಕೂಡ್ಲಕ್ ಇರ್ಬೇಕ ಜಗ ಯಾವ ನನ್ನ ಕತಿ ಕೇಳಲ್ಲ ಅವ ಹುಚ್ಚ ಸುಳಿ ಮಗ. ಹೇಳ ಒಂದ್ ಊರಾಗ ಗಂಡ ಹೆಣ್ತಿ ಇರ್ತಾರ, ಹೊಸದ್ ಮದ್ವಿ ಆಗಿರ್ತದ. ಫಸ್ಟ್ ನೈಟ್ ಆಗಿ ಮರದಿವ್ಸ ಆಕಿನ ಗಂಡ ಪೊಲೀಸ್ ಸ್ಟೇಷನ್ ಹೋಗಿ ಆಕಿನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಸರ್ ನಾನು ಹೆಣ್ತಿ ಫಸ್ಟ್ ನೈಟ್ ನಾಗ ಬಸ್ಯ ಹಳ್ಳುಗೋ ಪ್ಲೀಸ್ ಬಸ್ಯ ಅಂತ ಚೀರಾಳ್ರಿ ಅಂತ ಪೊಲೀಸರು ಇದಕ್ಕೆ ಕೇಳಿ ಸಿಟಿಗೆ ಬರ್ತಾರ. ಸುಳಿ ಮಗನ ನಾಚಿಕೆ ಬರ್ತದಿಲ್ಲ ನನಗ್ ಹೆಣ್ತಿ ಬಗ್ಗೆ ಪೊಲೀಸ್ ಸ್ಟೇಷನ್ದಾಗ ಬಂದ್ ಹಂಗೆಲ್ಲ ಹೇಳ್ತಿ ಮತ್ ಕಂಪ್ಲೇಂಟ್ ಕೊಡ್ತಿ, ಚೀರದ್ರ ಏನಾಯ್ತೋ ನೀನ್ ಅವನಂತ ಬೈತಾರ. ಅವ ಆಕಿನ ಗಂಡ ಏನಂತಾನ, ಸರ್ ಚೀರಲಕ್ರಿ ಪ್ರಾಬ್ಲಮ್ ಇಲ್ಲಕಿ ಏಟಕ್ ಚೀರಲಕ್ರಿ, ಬಸ್ಯ ಪ್ಲೀಸ್ ಹಳ್ಳುಗೋ ಬಸ್ಯ ಅಂತ ಚೀರಾಳ್ರಿ ಆಕಿ, ನನ್ನ ಹೆಸರದ ಸಂಗ್ಯಾರಿ. ಸಂಗ್ಯಾನ್ ಹೆಣ್ತಿ ಬಸ್ಯಾನ್ ಬಲ್ ಹೋಗ್ಯಾಳ. ಸ್ಟೋರಿ ಸಾಕತ್ತಾಗಿದೆ ಗುರು, ಲೆಜೆಂಡ್ಸ್ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದೊಡೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.